ರಾಜ್ಯದ ಉರ್ದು ಶಾಲೆಗಳಿಗೆ ಶುಕ್ರವಾರದ ಬದಲು ಭಾನುವಾರ ರಜೆ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇದು ಉರ್ದು ಶಾಲಾ ಮಕ್ಕಳು ಹಾಗೂ ಪೋಷಕರನ್ನ ಆಕ್ರೋಶಕ್ಕೀಡು ಮಾಡಿದೆ. ಕೆಲವರು ಯಾವುದೇ ಕಾರಣಕ್ಕೂ ಭಾನುವಾರ ರಜೆ ಬೇಡ ಅಂತಿದ್ರೆ, ಇನ್ನೂ ಕೆಲವರು ಶುಕ್ರವಾರ ರಜೆ ಬೇಡವೇ ಬೇಡ ಅಂತ ಜಟಾಪಟಿ ನಡೆಸುತ್ತಿದ್ದಾರೆ. ಈ ನಡುವೆ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉರ್ದು ಶಾಲೆಗಳ ರಜೆ ಬದಲಿಸಿ ಸರ್ಕಾರ ಆದೇಶ. ಶುಕ್ರವಾರದ ಬದಲು ಭಾನುವಾರ ರಜೆ ಘೋಷಣೆ. ರಾಜ್ಯದಲ್ಲಿ ಇರೋ ಸುಮಾರು 400ಕ್ಕೂ ಹೆಚ್ಚು ಉರ್ದು ಶಾಲೆಗಳಿಗೆ ಇನ್ನು ಮುಂದೆ ಶುಕ್ರವಾರದ ಬದಲು ಭಾನುವಾರ ರಜಾ. ಹೀಗಂತ ರಾಜ್ಯ ಸರ್ಕಾರವೇನೋ ಹೊಸ ಆದೇಶ ಹೊರಡಿಸಿದೆ. ಈ ಹಿಂದೆ ನಮಾಜ್ಗೆ ಮಸೀದಿಗೆ ಹೋಗಬೇಕಾದ ಹಿನ್ನೆಲೆ ಗುರುವಾರ ಮಧ್ಯಾಹ್ನದ ಮೇಲೆ ಶುಕ್ರವಾರ ರಜೆ ನೀಡಲಾಗ್ತಿತ್ತು. ಈಗ ಶಿಕ್ಷಣ ಇಲಾಖೆ ಹೊಸ ಆದೇಶ ಹೊರಡಿಸಿದ್ದು, ಉರ್ದು ಶಾಲೆಗಳಿಗೆ ಶುಕ್ರವಾರ ಅರ್ಧ ದಿನ ರಜೆ ಕೊಟ್ಟು ಭಾನುವಾರ ಇಡೀ ದಿನ ರಜೆ ನೀಡಬೇಕು ಅಂತ ಸೂಚಿಸಿದೆ. ನವೆಂಬರ್ 16ರಂದೇ ಹೊಸ ಆದೇಶ ಹೊರಡಿಸಿದ್ದು, ಇದರಿಂದ ಮಕ್ಕಳು ಹಾಗೂ ಪೋಷಕರು ತೀವ್ರ ಆಕ್ರೋಶಗೊಂಡಿದ್ದಾರೆ. ಹಾಗೆಯೇ ಕೆಲವರು ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಅಂದ್ರೆ ಮುಸ್ಲಿಮರಿಗೆ ಹಬ್ಬದ ದಿನ. ನಾನಾ ಸಂಪ್ರದಾಯ ಕಟ್ಟುಪಾಡುಗಳನ್ನ ಅನುಸರಿಸಿ ಮಸೀದಿಗೆ ನಮಾಜ್ ಮಾಡಲು ಮಕ್ಕಳು ಹೋಗ್ತಾರೆ. ಅರ್ಧ ದಿನ ಅಂದ್ರೆ ಮಧ್ಯಾಹ್ನ 1 ಗಂಟೆಗೆ ಸ್ಕೂಲ್ ಬಿಡ್ತಾರೆ. ಮಕ್ಕಳು 11:30ಕ್ಕೆ ಮಸೀದಿಗೆ ತೆರಳಬೇಕು ಅನ್ನೋದು ಪೋಷಕರ ವಾದ. ಈ ಸರ್ಕಾರ ಬಂದ್ಬಿಟ್ಟು ಸಡನ್ ಆಗಿ ಉರ್ದು ಶಾಲೆಗೆ ಚೇಂಜಸ್ ತಂದ್ಬಿಟ್ಟವ್ರೆ. ಶುಕ್ರವಾರ ರಜಾ ಇರಲಿ, ಗುರುವಾರ ಹಾಫ್ ಡೇ ರಜಾ ಇರಲಿ ಅಂತ ಸಡನ್ ಆಗಿ ಇವ್ರು ಚೇಂಜ್ ಮಾಡಿಬಿಟ್ಟಿದ್ದು. ಇದು ತಪ್ಪು ಮಾಡಿರೋದು. ಈಗ ಸಣ್ಣ ಮಕ್ಕಳು ನಮಾಜ್ಗೆ ಹೋಗ್ಬೇಕಾಗತ್ತೆ, ಉಗುರು ಕಟ್ ಮಾಡಬೇಕಾಗತ್ತೆ. ನಮ್ಮ ಇಸ್ಲಾಮಲ್ಲಿ ಏನು ಕಲಿಸ್ಬಿಟ್ಟಿರ್ತಾರೆ ಅದೆಲ್ಲ ಉರ್ದು ಶಾಲೆಯಿಂದಾನೇ ಬರೋದು. ಉರ್ದು ಸ್ಕೂಲ್ ಕಡೆ ಗುರುವಾರ ಹಾಫ್ ಡೇ, ಶುಕ್ರವಾರ ಫುಲ್ ದಿನ ರಜಾ ಕೊಡಬೇಕು. ಯಾಕಂದರೆ ಮುಸ್ಲಿಮ್ಸ್ ಪದ್ಧತಿ ಇದೆ, ಅದನ್ನು ಉಗುರು ಕಟ್ ಮಾಡೋದು, ನಮಾಜ್ಗೆ ಹೋಗೋದು ಈಮಾನ್ ಪದ್ಧತಿಯಿಂದ ಇದು ಉರ್ದು ಸ್ಕೂಲಲ್ಲಿ ಲಾಗೋ ಇದೆ, ಮೊದಲಿಂದನೂ ಇದೆ. ಸರ್ಕಾರ ಕಡೆಯಿಂದ ಭಾನುವಾರ ರಜಾ ಎಲ್ಲರಿಗೂ ಆದಂಗೆ ರಜಾ ಮಾಡ್ತಾ ಇದ್ದಾರೆ. ಇತ್ತ ಶಾಲಾ ಎಸ್ಡಿಎಂಸಿ ಹಾಗೂ ಪೋಷಕರ ನಡುವೆ ರಜೆಯ ವಿಚಾರವಾಗಿ ಜಟಾಪಟಿ ಶುರುವಾಗಿದೆ. ಶಾಲಾ ಎಸ್ಡಿಎಂಸಿಯವರು ಶುಕ್ರವಾರದ ಬದಲು ಭಾನುವಾರ ರಜೆ ನೀಡ್ತಾ ಇರೋದನ್ನ ಸ್ವಾಗತಿಸಿದ್ದಾರೆ. ಶುಕ್ರವಾರ ರಜೆ ಬಳಿಕ ಶನಿವಾರ, ಭಾನುವಾರ ತರಗತಿಗೆ ಬರುವ ಮಕ್ಕಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಶುಕ್ರವಾರ ಮಸೀದಿಗೆ ಹೋಗುವ ನೆಪದಲ್ಲಿ 3 ದಿನ ನಿರಂತರವಾಗಿ ರಜೆ ಹಾಕಿದ ಬಳಿಕ ಸೋಮವಾರ ವಿದ್ಯಾರ್ಥಿಗಳು ಶಾಲೆಯತ್ತ ಮುಖ ಮಾಡ್ತಾರೆ. ಹೀಗಾಗಿ ಹಾಜರಾತಿ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗ್ತಾ ಇದೆ. ಇದರಿಂದಾಗಿ ಶುಕ್ರವಾರದ ಬದಲು ಭಾನುವಾರ ರಜೆ ನಿಗದಿ ಮಾಡಲಿ. ಶುಕ್ರವಾರ ನಮಾಜ್ಗೆ ಹೆಚ್ಚು ಟೈಮ್ ನೀಡ್ತೀವಿ ಅಂತಾರೆ. ಫ್ರೈಡೇ ಹಾಫ್ ಡೇ ಕೊಟ್ಟರೆ, ಸ್ಯಾಟರ್ಡೇ ಫುಲ್ ಡೇ ಕೊಟ್ಟರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿಬಿಡ್ತಿದೆ. ಅದಕ್ಕೆ ವಿರೋಧವಾಗಿ ಹೇಳ್ತಾ ಇಲ್ಲ. ಫಸ್ಟ್ ಅಟೆಂಡೆನ್ಸನ್ನು ನೋಡಿ, 1 ತಿಂಗಳ 2 ತಿಂಗಳ ಅಟೆಂಡೆನ್ಸ್ ನೋಡಿ, ಆಮೇಲೆ ಏನಿದೆ ತೀರ್ಮಾನ ತಗೊಂಡು ಮಾಡಿ. ಮಕ್ಕಳಿಗೆ ಎಜುಕೇಷನ್ ಸಿಕ್ಕಲಿಲ್ಲ ಅಂದರೆ ಆ ಸ್ಕೂಲ್ ಇದ್ದು ಏನು ಪ್ರಯೋಜನನೇ ಇಲ್ಲ. ಶುಕ್ರವಾರ ಸಂಪ್ರದಾಯದಂತೆ ನಮಾಜ್ಗೆ ತಯಾರಿ ನಡೆಸಬೇಕು ಅಂತಾರೆ ಪೋಷಕರು. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಭಾನುವಾರವೇ ರಜೆ ಇರಲಿ ಅಂತಾರೆ. ಎರಡೂ ಕಡೆಯಿಂದ ಪರ ಹಾಗೂ ವಿರೋಧಗಳು ಕೇಳಿ ಬರ್ತಾ ಇದ್ದು, ಪರೀಕ್ಷೆ ತಯಾರಿ ನಡೆಸಬೇಕಾದ ಮಕ್ಕಳು ಸಂಕಷ್ಟಕ್ಕೀಡಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಧು ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.